ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇವತ್ತು ನಮ್ಮ ಜೊತೆ ಶ್ರೀ ಪರಮ ಪೂಜ್ಯರಾದಂತಹ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ಜೊತೆ ಬಹಳ ವರ್ಷಗಳಿಂದ, ಸುಮಾರು 40 ವರ್ಷಗಳಿಂದ ಜೊತೆಯಾಗಿರುವಂಥವರು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವ್ರ ಜೊತೆ, ಗುರೂಜಿ ಜೊತೆ ಅವ್ರು ಯಾವ್ಯಾವ ರೀತಿ ಇದ್ರು, ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ. ಎಸ್ ಸರ್, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್ ಸರ್, ನೀವು ಸುಮಾರು ಗುರೂಜಿ ಜೊತೆ ಸಾಕಷ್ಟು 30 ವರ್ಷದಿಂದ ಜೊತೆಯಾಗಿ ಇದ್ರಿ ಅಂತ ಹೇಳಿದ್ರಿ. ಅವ್ರ ಜೊತೆ ಇದ್ದಂತಹ ಒಡನಾಟ ಯಾವ ರೀತಿ ಇತ್ತು? ಸ್ವಾಮೀಜಿಯವ್ರ ಜೊತೆ ನಾವು ಒಂದು 30 ವರ್ಷದಿಂದ ಅವ್ರ ಒಡನಾಟ, ಅವ್ರ ಜೊತೆನೇ ಇದ್ದೀವಿ. ನಾವು ಇಲ್ಲಿಗೆ ಬಂದಾಗ ಸ್ಕೂಲ್ ಪ್ರಾರಂಭದಲ್ಲಿ ಇನ್ನು ಬಿಲ್ಡಿಂಗ್ ಶುರು ಆಗ್ತಿತ್ತು. ಆವಾಗಲಿಂದ ಇಲ್ಲೇ ನಾವು ಅಕೌಂಟೆಂಟು, ಮ್ಯಾನೇಜರ್ ಆಗಿ ಅವರ ಗುರುಗಳು ಹೇಳಿದ್ದು ಕೆಲಸ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀವಿ. ಗುರುಗಳ ಆಶೀರ್ವಾದ, ಅವ್ರು ಹೇಳಿದ ಕೆಲಸ ತುಂಬ ಚೆನ್ನಾಗಿ ಬೆಳೆದು ಬಂದಿದ್ದೀವಿ. ಗುರುಗಳು ಅಷ್ಟೇ ಇದನ್ನು ಶುರು ಮಾಡಿದಾಗ ಒಂದು ನಾರ್ಮಲ್ ಒಂದು ಸ್ಕೂಲ್ ಶುರು ಮಾಡಿದರು. ಆನಂತರ ಬೇರೆ ಬೇರೆ ಕಾಲೇಜು, ಸ್ಕೂಲು ಎಲ್ಲ ಶುರು ಮಾಡಿದ್ರು. ಒಂದು 30 ವರ್ಷದಿಂದ ಅವ್ರ ಬೆಳವಣಿಗೆ ಚೆನ್ನಾಗಿ ಆಗಿದೆ. ನೀವು ಯಾವ ರೀತಿ ಗುರೂಜಿಯವ್ರನ್ನ ಬಂದು ಸಂಪರ್ಕಿಸಿದಾಗಿರ್ಬೋದು, ಅವ್ರ ಜೊತೆ ನೀವು ಯಾವ ರೀತಿ ಸೇರಿಕೊಂಡ್ರಿ? ನಾವು ಚುಂಚನಗಿರಿನಲ್ಲಿ ಇದ್ದಿದ್ದು. ಸ್ವಾಮೀಜಿಯವ್ರ ಜೊತೆ ಒಡನಾಟ ಮೊದಲಿಂದನೇ ಇತ್ತು. ಆ ನಂತರ ನಾನು ಬೆಂಗಳೂರಿಗೆ ಬಂದಾಗ ಒಂದು ಸತಿ ಸ್ವಾಮೀಜಿ ಎಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತಂದರು. ನಾನು ಬೇರೆ ಎಲ್ಲೋ ಮಾಡ್ತಾಯಿದ್ದೆ. ಸೊ ಆ ನಂತರ ಅವರು ಇಲ್ಲೇ ಕೆಲಸ ಮಾಡುವಂತೆ ಬಾ ಅಂತ ಕರೆದ್ರು. ಹಾಗಾಗಿ ಅವ್ರ ಜೊತೆ ಬಂದು ಅವ್ರ ಜೊತೆ ಕೆಲಸ ಮಾಡ್ತಾರೆ. ಇಲ್ಲಿ ನೀವು ಯಾವ್ಯಾವ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ? ಅಂದರೆ ಗುರೂಜಿ ಜೊತೆನೇ ಒಡನಾಟದಲ್ಲೇ ಇರೋದಾ, ಅಥವಾ ಸ್ಕೂಲು ಕಾಲೇಜಲ್ಲಿ ಕೆಲಸ ಮಾಡ್ಕೊಂಡಿರೋದಾ? ಸ್ಕೂಲ್ನಲ್ಲಿ ಅಕೌಂಟ್ಸು ಮತ್ತು ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಮಠದಲ್ಲೂ ಸ್ವಾಮೀಜಿ ಏನು ಕೆಲಸ ಹೇಳ್ತಾರೆ ಆ ಕೆಲಸ ಮಾಡ್ತೀವಿ. ಸರ್, ಇನ್ನೂ ಸಾಕಷ್ಟು ಅಂದರೆ 30 ವರ್ಷಗಳಿಂದ ಗುರೂಜಿ ಜೊತೆನೇ ಒಡನಾಟದಲ್ಲಿ ಬೆಳೆದಿದ್ದೀರಾ. ಅವರು ನಿಮ್ಮ ಜೊತೆ ಯಾವ ರೀತಿ ಇರ್ತಿದ್ರು? ನಮ್ಮ ಜೊತೆ ಖುಷಿಯಿಂದ ಬೆಳಗ್ಗಿಂದ ಸಂಜೆವರೆಗೂ, ಬೆಳಗ್ಗೆ ಒಂದು 7 ಗಂಟೆಯಿಂದ ನಾವು ಅವ್ರನ್ನ ಭೇಟಿ ಮಾಡ್ತೀವಿ. ಒಂದು 8:30, 9 ಗಂಟೆವರೆಗೂ ಅವ್ರ ಜೊತೆನೇ ಇರ್ತೀವಿ. ಆನಂತರ ಸ್ಕೂಲ್ಗೆ ಹೋಗಿ ಬರ್ತೀವಿ. ಮತ್ತು ಸಂಜೆ ಈವ್ನಿಂಗ್ ಒಂದು 5:30ಇಂದ ಒಂದು 8 ಗಂಟೆವರೆಗೂ ಅವ್ರ ಜೊತೆನೇ ಇರ್ತೀವಿ. ಅವ್ರು ಹೇಳಿದ್ದ ಕೆಲಸ ಮತ್ತು ಮಠದ್ದು ಆಗುವಗಳ ಬಗ್ಗೆ ಮಾತಾಡ್ತೀವಿ. ಎಸ್ ಸರ್, ಇನ್ನು ನಾನು ನೀನು ಆಶ್ರಮದ ಸುತ್ತಮುತ್ತ ನೋಡಿದಾಗ ಸಾಕಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ ಗುರೂಜಿ. ಅಷ್ಟೊಂದು ಇಷ್ಟನ ಅವ್ರಿಗೆ ಸಾಕು ಪ್ರಾಣಿಗಳಂದರೆ. ನಾನು ಇವಾಗ ಹೊರಗಡೆ ನೋಡಿದೆ, ಒಂದು 5-6 ಪೆಟ್ಗಳಿದೆ. ಇಲ್ಲಿ ನೋಡಿದ್ರೆ ಇಲ್ಲೊಂದು ಪೆಟ್ಟಿದೆ, ಮತ್ತು ಅಲ್ಲಿ ಆ ಕಡೆ ವರಾಂಡದಲ್ಲಿ ನೋಡ್ಕೊಂಬಂದರೆ ಸಾಕಷ್ಟು ಕುದುರೆಗಳಿರ್ಬೋದು, ಇವೆಲ್ಲನೂ ನೋಡ್ತಾ ಹೋದೆ. ಯಾವ ಸ್ವಾಮೀಜಿ ಪ್ರಾಣಿ ಪ್ರಿಯ, ಜೊತೆಗೆ ಭೈರವೇಶ್ವರನ ವಾಹನ ನಾಯಿ. ಸೊ ಹಾಗಾಗಿ ನಾಯಿಗಳು ತುಂಬ ನಮ್ಮಲ್ಲಿದ್ದಾವೆ. ಸ್ವಾಮೀಜಿಗೂ ತುಂಬ ಇಷ್ಟ. ಅವ್ರ ಪೆಟ್ ನಾಯಿಗಳು ಒಂದು 2-3 ಇದೆ. ಅವ್ರ ಬೆಡ್ರೂಮ್ಗೆ ಹೋಗಿ ಮನಗ್ತವೆ. ಅಷ್ಟೊಂದು ಅವಾಗೆ ಬೆಳಗ್ಗೆಯಿಂದ 1 ಸರಿ 2 ಸರಿ ಅವ್ರ ಜೊತೆ ಮಾತಾಡಿದ್ರೆ ಅವಕ್ಕೂ ಸ್ವಾಮೀಜಿಗೂ ಖುಷಿ, ನಾಯಿಗಳಿಗೂ ಖುಷಿ. ಆ ಮಟ್ಟಕ್ಕೆ ಒಂದು 18 ನಾಯಿಗಳಿದ್ದಾವೆ, ಒಂದು 3 ಹಸು ಇದ್ದಾವೆ, ಒಂದು 20 ಕುದುರೆಗಳಿದ್ದಾವೆ, ಒಂದು 5 ಬಾತುಕೋಳಿಗಳಿದ್ದಾವೆ. ಹಾಗಾಗಿ ಅವರು ಪ್ರತಿದಿನ ಅವ್ರ ಜೊತೆ ಮಾತಾಡ್ಸೋದು, ನೋಡ್ಕೊಳ್ಳೋದು, ಅದಕ್ಕೆ ಬಿಸ್ಕೆಟ್ ಹಾಕೋದು ಅಂತ ಎಲ್ಲ ಕೆಲಸ ಮಾಡ್ತಾರೆ. ಓಕೆ. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದರೆ ಅವ್ರ ಹತ್ರ ಹೋಗಿ ಗುರೂಜಿನೇ ಹೋಗಿ ಮಾತಾಡ್ತಾರಾ, ಅಥವಾ ಅವರ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ತಿಳ್ಕೊಳ್ತಿರ್ತಾರಾ? ಹೌದು, ಪ್ರತಿದಿನ ಎಲ್ಲ ಪ್ರಿನ್ಸಿಪಾಲ್ಗಳ ಜೊತೆ ಮತ್ತು ಟೀಚರ್ ಜೊತೆ ಮಾತಾಡ್ತಾರೆ. ಮಕ್ಳು ಹೇಗಿದ್ದಾರೆ, ಏನು ಅವ್ರದ್ದು ಎಲ್ಲ, ಅವರು ಯಾವ ಮಟ್ಟದಲ್ಲಿ ಪರ್ಸೆಂಟೇಜಲ್ಲಿ ಏನು ಓದ್ತಾ ಇದ್ದಾರೆ, ಎಜುಕೇಷನಲ್ದಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ಹೇಗಿದ್ದಾರೆ, ಎಲ್ಲ ತಿಳ್ಕೊತಾರೆ. ಓಕೆ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ಪಾಸ್ಔಟ್ ಆಗಿ ಹೋಗಿದ್ದಾರೆ ಅಂತ ಗೊತ್ತು. ಸರಿಸುಮಾರು ಎಷ್ಟು ಆಗಿರ್ಬೋದು ಸರ್? ಈ ಸ್ಕೂಲ್ ಶುರುವಾಗಿ 30 ವರ್ಷ ಆಯಿತು. ಪ್ರತಿ ವರ್ಷ ಒಂದು 200ರಿಂದ 250 ಜನ ಪಾಸ್ಔಟ್ ಆಗಿ ಹೋಗ್ತಾ ಇರ್ತಾರೆ. 30 ವರ್ಷದಿಂದ ಲೆಕ್ಕ ಹಾಕಿ ಎಷ್ಟು ಜನ ಪಾಸ್ಔಟ್ ಆಗಿರ್ಬೋದು. ಇದು ಒಂದು ಶಾಲೆಯಲ್ಲಿ ಈ ಥರ ಒಂದು 30 ಸ್ಕೂಲು ಕಾಲೇಜುಗಳಿದೆ. ಎಷ್ಟು 1000 ಜನ ಪಾಸ್ಔಟ್ ಆಗಿ ಹೋಗಿರ್ತಾರೆ ಅಂತ ನೀವು. ಇನ್ನು ಈ ಬಾರಿ ವಿಶೇಷತೆ ಅಂತ ನೋಡೋದಾದ್ರೆ 4 ದಿನಗಳ ಕಾಲ ಪೂಜಾ, ಯಾಗ, ಯಜ್ಞಗಳೆಲ್ಲ ನಡೀತಾ ಇರುವಂಥದ್ದು. ಈ ಬಾರಿ ಅಂದರೆ 60ನೇ ಸಂವತ್ಸರಕ್ಕೆ ಗುರೂಜಿ ಸಹ ಕಾಲಿಡ್ತಾ ಇದ್ದಾರೆ. ಜೊತೆಗೆ BGS ಸಂಸ್ಥೆ 25 ವರ್ಷ ತುಂಬ್ತಾ ಇದೆ, ಸಿಲ್ವರ್ ಜೂಬ್ಲಿನ ಆಚರಿಸ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ, ಸ್ಕೂಲ್ ಶುರುವಾಗಿ 25 ವರ್ಷ ಆಯಿತು. ವಾಜಪೇಯಿ ಅವರು 2001ರಲ್ಲಿ ಉದ್ಘಾಟನೆ ಮಾಡಿದ್ದು. ಈಗ 25 ವರ್ಷ ಕಂಪ್ಲೀಟ್ ಆಯಿತು. ಇದೇ ವರ್ಷ ಗುರೂಜಿಯವ್ರದ್ದು 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಹಾಗಾಗಿ ಮಹಾಚಂಡಿಕಾ ಯಾಗ, ಕಲ್ಯಾಣೋತ್ಸವ, ಗಿರಿಜಾ ಕಲ್ಯಾಣ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸುಸೂತ್ರವಾಗಿ ಆಗ್ತಾ ಇದೆ. ಅದರಲ್ಲೂ ವಿಶೇಷತೆ ಅಂತ ನನಗೆ ಅನಿಸಿದ್ದು, ಸರಿಸುಮಾರು ಏನಿಲ್ಲ ಅಂದರೂ ಒಂದು
30ರಿಂದ 40 ಯಾಗ ಯಜ್ಞಗಳ ಲೀಸ್ಟೇ ಇದೆ. ಜೊತೆಗೆ ತಿರುಪತಿಯಿಂದನೂ ಸಹ ಅರ್ಚಕರು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಾಮೀಜಿಯವರು ಇವತ್ತು ನಿನ್ನೆ ತಿರುಪತಿಗೆ ಹೋಗಿದ್ರು, ಹಾಗಾಗಿ ಭೇಟಿ ಮಾಡಿದ್ರಲ್ಲಿ ಸ್ವಾಮೀಜಿಯವರಿಗೆ TTD ಅವರಿಂದನೇ ನಾವೇ ಕಲ್ಯಾಣೋತ್ಸವ ಮಾಡ್ತೀವಿ ಅಂತ ಅವ್ರ ಗ್ರೂಪ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. 7ನೇ ತಾರೀಕು ಅವ್ರದ್ದೇ ಗ್ರೂಪು ತಿರುಪತಿಯಿಂದನೇ ಬಂದು ಕಲ್ಯಾಣೋತ್ಸವ ಮಾಡ್ತೀವಿ. ಓಕೆ ಸರ್, ಇನ್ನು ನಾನು ಗುರೂಜಿಯವರ ಅಂದರೆ ನಾವು ಯಾವಾಗೂ ತುಂಬ ಹತ್ತಿರದಿಂದ ಗುರೂಜಿಯವ್ರನ್ನ ನೋಡಿಲ್ಲ. ನೀವು ಬಹಳ ವರ್ಷದಿಂದ ಸುಮಾರು ಏನು 30 ವರ್ಷ 40 ವರ್ಷದಿಂದ ಜೊತೆಯಾಗಿ ಅವರ ಜೊತೆಯಲ್ಲೇ ಬೆಳೆದಿರೋದ್ರಿಂದ ಅವರು ನಾರ್ಮಲ್ ಆಗಿ ಯಾವ ರೀತಿ ಇರ್ತಾರೆ? ನಾರ್ಮಲ್ ಆಗಿ ಸ್ವಾಮೀಜಿಯವ್ರ ಥರನೇ ಇರ್ತಾರೆ. ನಮಗೆ ಅವರು ದೇವರು. ಸೊ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದರೆ ಅವರ ಆಶೀರ್ವಾದ, ಅವರ ಸಹಾಯ, ಅವರ ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದನ್ನು ತೀಡಿ ಈ ಮಟ್ಟಿಗೆ ಬೆಳೆಸಿದ್ದಾರೆ. ಹಾಗಾಗಿ ನಾವು ನಮಗೆ ಅವ್ರ ದೇವರಿದ್ದಂಗೆ. ಎಸ್ ಸರ್, ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿ ಜೊತೆ ಗುರೂಜಿಯವ್ರ ಬಗ್ಗೆ ಹಂಚ್ಕೊಂಡಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಎಸ್, ಹೇಳಿದ್ರಲ್ವ ವೀಕ್ಷಕರೇ, ಗುರೂಜಿಯವರ ಸರಳತೆ, ಅವರ ಸೌಮ್ಯತೆ ಏನು ಅನ್ನೋದನ್ನ ಅವ್ರ ಜೊತೆ ಇದ್ದ ಸರಿಸುಮಾರು 30 ವರ್ಷದಿಂದ ಅವ್ರ ಜೊತೆ ಒಡನಾಟವನ್ನು ಬೆಳೆಸ್ಕೊಂಡಿರುವಂತಹ ಶಿವಯ್ಯ ಅವರು ಎಲ್ಲ ರೀತಿಯಲ್ಲೂ ಸಹ ಹಂಚ್ಕೊಂಡಿದ್ರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.